ಗಿರ್ಜಾ ಏನ್ ಮಾಡಕತ್ತೀಯ? ಬಾ ಇಲ್ಲಿ. ಅಯ್ಯ ಎದಕ್ಕೂ ಕತ್ತಿರಂಗೆ ತಡೀರಿ ಬಂದೆ. ನಾನೇನಿಲ್ಲ ಆಟಾಡ್ಕಿಂತ ಕುಂತೀನೇನ್ರಿ. ನನಗಂತೂ ಸಾಕಾಗೋಗ್ಬಿಟ್ಟೆ ತಂಗಿ. ಆ ಗ್ಯಾಸ್ ಒಂದು ಖಾಲಿ ಆಗಿರೋದಕ್ಕೂ ಅದಕ್ಕೂ ಇಲ್ಲಿ ಎಲ್ಲದಕ್ಕೂ ಒಲೆ ಹಚ್ಚಿ ಮಾಡಬೇಕು. ಚಾಕು ಒಲೆ ಹಚ್ಚಬೇಕು, ಅಡಿಗೆ ಮಾಡಕ್ಕೂ ಒಲೆ ಹಚ್ಚಬೇಕು. ಆ ಕಟ್ಟಿಗೆ ಒಂದು ಉರಿಯವಲ್ದು ಏನಿಲ್ಲ. ನನಗಂತೂ ತಲೆ ಕೆಟ್ಟೋಗಿ ತೋಡಪ್ಪ. ನಿನಗಂತೂ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೆ ನನಗೆ. ಖಾಲಿ ಹಾಕಿನ ಮುಂಚಿಂದಾನೇ ಹೇಳ್ತಿರ್ತೀನಿ, ಖಾಲಿ ಹಾಕತ್ ನೋಡು ಅಂತ. ನೀನ್ ತಲೆಗೆ ಹಾಕಿನವಲ್ಲೆ ನೋಡಿಗ ಗಾಡ ಕೊಡಲ್ಲ ಏನಿಲ್ಲ. ಏನ್ ಮಾಡ್ಬೇಕು ನೋಡಿಗ. ಅಯ್ಯೋ ದೇವ್ರೆ, ಹೆಂಗೆ ಏಕ್ದಮ್ ಮೈ ಮೇಲೆ ಬರ್ತಿಲ್ಲ ಹಂಗೆ ಏನಾರ ಹೇಳಿದ ತಕ್ಷಣನೇ ನಿನ್ನ ಗುಂಡ ಉಂಡೇನ್ಲ ಏನು ಹಂಗೆ ಬಿಸ್ಲಾಗ ಹಂಗೆ ತಿರುಗ್ತಿದ್ದಲ್ಲ ಮಧ್ಯಾಹ್ನ. ಹೊಡೆದ್ಗಿಡ್ತು ಬೇಕೇನು ನಿನಗೆ? ಈ ಬಿಸ್ಲೊತ್ನಾಗ ಎದಕ್ಕಂಗೆ ತಿರುಗ್ಬೇಕು ಹೊರಗೆ? ಸುಮ್ಮನೆ ಮನೆಯಾಗ ಇರೋಕ್ಕಾಗಲ್ಲ ನಿನಗೆ? ಇಲ್ಲಪ್ಪ ಇನ್ನು ಮಾಡ್ತದನಿ ಅಂತಂದು ಹೇಳೋದು ಹೇಳ್ತದಾಳೆ. ಇನ್ನು ಆಗ್ಲಿಂದನು ನಾನು ಕಾಯ್ತಾನೇ ಇದೀನಿ. ಏನ್ರಿ ಕರೆದದ್ದು? ಗುಂಡ ನೀವು ಹೋಗಿ ಆಟಾಡ ಹೋಗು. ನಾಷ್ಟ ಆದ್ಮೇಲೆ ಮೌನ ಕರೀತಾಳೆ, ಬರುವಂತ ಹೋಗು. ಅಲ್ಲ ಅಮ್ಮ ಮೇಲೆ ಹೋಗೈತೆ ನೋಡು, ಕರಿ ಹೋಗು. ಓನಪ್ಪ ಎದಕ್ಕೆ ಹುಡುಗನ್ ಕಳಿಸಿದೆ ಹೊರಕ್ಕೆ? ಅಯ್ಯೋ ಹೊಟ್ಟೆ ಸತಿ ಅನ್ನಕತ್ತಿತ್ತದು. ಏನೂ ಇಲ್ಲ ಮಾರಾಯ, ಕುತ್ಕ ಇಲ್ಲಿ ಹೇಳ್ತಾನೆ. ಏನಿಲ್ಲ ಹೇಳ್ರಿ ಹಂಗೆ. ಮತ್ತೇನು ಕುತ್ಕೊಳೋದು ಕೆಲಸ ಅದಾವಲ್ಲ ನನಗೆ. ಏನೂ ಇಲ್ಲೇ, ಈಗ ಹೊಲ್ದಾಗು ಬೆಳೆ ಅಷ್ಟಕ್ಕಷ್ಟೇ ಬರ್ತಾ ಇರೋದು. ಈಗ ಅದನ್ನೊಂದೇ ನಮ್ಗಿಂತ ಕುತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಬೇರೆ ಏನಾರ ಮಾಡೋಣ ಅಂತಂದು ಯೋಚನೆ ಮಾಡಕತ್ತಾನಿ. ಅದಕ್ಕೆ ಏನ್ ಮಾಡ್ಬೇಕು ಅಂತದಿರಾ? ಒಂದು ಯಾವ್ದಾರ ಅಂಗಡಿ ಮಾಡೋಣ ಅಂತ ಮಾಡ್ಕೊಂಡಿದ್ದಾನೆ, ಊಟದ ಅಂಗಡಿ. ಯಾಕೆಂದರೆ ಈಗ ಅದೇ ಜಾಸ್ತಿ ಇದಾಕ ಇರೋದು, ಸೇಲಕ್ಕ ಇರೋದು. ಈಗ ನಮ್ಮೂರಾಗೆ ಅಂಥವು ಯಾವೂ ಇಲ್ಲ. ಈಗ ಹಳ್ಳಿಗಳಲ್ಲಿ ಏನಿರ್ತದೆ, ಹಂಗಾಗಿ ಅದೊಂದು ಎಗ್ ರೈಸ್ ಅಂಗಡಿ ಒಂದು ಐತೆ ನೋಡಷ್ಟೇ. ಅದಕ್ಕೆ ಒಂದು ಫಿಶ್ ಅಂಗಡಿ, ಕಬಾಬ್ ಅಂಗಡಿ ತೆಗೆದು ಬಿಡೋಣ ಅಂತ ಅನ್ಕೊಂಡಿದ್ದಾನೆ. ಅಯ್ಯೋ ದೇವ್ರೆ, ಅಲ್ರಿ ಈಗ ನಾವು ಏನಾರ ಮಾಡ್ಬೇಕು ಅಂತ ಅಂದ್ರೆ ಅದ್ರ ಬಗ್ಗೆ ಪೂರ್ವಪರ ಎಲ್ಲದನ್ನು ವಿಚಾರಿಸೇ ಮಾಡ್ಬೇಕು. ಈಗ ಕೆಲಸ ನಮಗೆ ಒಂಚೂರಾರ ಗೊತ್ತಿದ್ರೆ ನಾವು ಮಾಡಿದ್ರು ಬಿಡತ್ಲಾಗೆ ಲಾಸ್ ಆದ್ರೂ ಇದಾದ್ರೂ ಹೆಂಗ ತಳ್ಕೊಂತ ಹೋಗ್ಬೋದು. ಆ ಕೆಲಸದ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲದಂಗೆ ನಾವು ಆ ಕೆಲಸ ಮಾಡಕ್ ಹೋದ್ವಿ ಅಂತಂದ್ರೆ ಕೈ ಸುಟ್ಕೊಂಡು ಮತ್ತೇನಾರ ಎಲ್ಲ ಫುಲ್ ಎಲ್ಲದನ್ನು ಲಾಸ್ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗ್ರಿ? ನೋಡು ಇನ್ನು ಹೇಳ್ತದಂಗ್ಲ ಹಂಗೆ ಹಡ್ ಬಾಯಿ ಹಾಕ್ಬಿಡೋದು ಹಂಗೆ ಆಗೋದಲ್ಲ ಅಂತಂದು. ನಿನ್ನ ಏನೋ ಒಂದು ಒಳ್ಳೆ ಕೆಲಸ ಮಾಡಕತ್ತೀನಿ, ಮಾಡ್ರಿ ಅಂತ ನನ್ನ ಒಂದು ಸೊಲ್ಲೆ ಇಲ್ಲ ನೋಡು. ಎಲ್ಲದನ್ನ ಯೋಚನೆ ಮಾಡ್ಬೇಕಲ್ರಿ. ಏಕ್ದಮ್ ಹಂಗೆ ಒಂದೇ ಸರಿಗೆ ಮಾಡಕತ್ತ. ಅದಕ್ಕೆ ದುಡ್ಡು ಕಾಸು ಅದು ಎಲ್ಲದು ಬೇಡ ಏನು? ಎಲ್ಲೈತಿ ದುಡ್ಡು? ಆ ಸಂಘರ ಆಗಿದ್ರೆ ಅದಾಗೆ ಉಳಿತಾಯ ಮಾಡಿ ಒಂಚೂರು ಹೆಂಗ ಲೋನ್ ಗೇನ್ ಸಿಕ್ತಿತ್ತು, ಹೆಂಗ ಮಾಡ್ಬೋದಾಗಿತ್ತು. ಅದು ಒಂದು ಯಾಕುಟ್ಟು ಹೋಗ್ಬಿಡ್ತಂಗೆ ಆ ಮುದುಕಿ ಎಲ್ಲ ಹಾಳು ಮಾಡಿ ಇಟ್ಬಿಡ್ತು. ಅದಿನ್ ಯಾ ಕಾಲಕ್ಕತ್ತ ಏನೋ ಗೊತ್ತಿಲ್ಲ. ಮತ್ತೀಗ ಲೋನ್ ಅದನ್ನು ತೆಗಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಏನು ಒಂದು ಗೊತ್ತಿಲ್ಲಪ್ಪ. ಈಗ ಬ್ಯಾಂಕ್ನಾಗೆ ಕೇಳ್ಕೆ ಬಂದಿದ್ದಾನೆ ವ್ಯಾಪಾರಕ್ಕೆ ಅಂತಂದು ಲೋನ್ ಕೊಡ್ತಾರೆ. ಈಗ ನಮ್ಮದೇ ಸ್ವಂತಕ್ಕೆ ಲೋನು ಸಿಗ್ತತಿ, ವ್ಯಾಪಾರಕ್ಕೆ ಲೋನು ಸಿಗ್ತತಿ. ನಾವೀಗ ವ್ಯಾಪಾರದೆಲ್ಲ ಮಾಡೋದು, ಹಂಗಾಗಿ ಅದನ್ನೇ ತಗೊಳ್ಳೋದು ಎಲ್ಲ ವಿಚಾರಿಸ್ಕೊಂಡೆ ಬಂದಿದ್ದಾನೆ. ಈ ಕುರಿ ಸಾಕಾಣಿಕೆಗೆ, ಈ ಹಸು ಸಾಕಾಣಿಕೆ ಇಂಥವೆಲ್ಲ ಇರ್ತಾವಲ್ಲ, ಹಂಗೆ ಅದ್ರ ಮೇಲೇ ಒಂದು ಸಾಲ ತಗೊಳದಪ್ಪ ಅತ್ಲಾಗೆ. ಸಾಲ ತಕ್ಕಂದು ಹಂಗೆ ತಿಂಗಳ ಇಷ್ಟು ಅಂತಂದು ಕಡ್ಗೆ ಅಂತ ಹೋಗೋದು. ವ್ಯಾಪಾರ ಆದಂಗೆ ಚಲೋ ಆಯ್ತು ಅಂತ ಅಂದರೆ ಬೇಗ ಸಾಲ ತೀರ್ತತಿ. ಆಮೇಲೆ ಸಾಲ ತೀರಿದ್ಮೇಲೆ ಉಳಿತಾಯ ಎಲ್ಲ ಏನು ಉಳಿತೈತೆ ಎಲ್ಲ ನಮ್ಮದೇ ಅಲ್ಲ ವ್ಯಾಪಾರದಾಗೆ. ಒಂಚೂರು ಸ್ಟಾರ್ಟಿಂಗು ಬಿಸ್ನೆಸ್ಸು ಇದಾಗೋವರೆಗೂ ಅಷ್ಟೇ. ಆಮೇಲೆ ಒಬ್ರಿಂದೊಬ್ರಿಗೆ ಹಬ್ಬಿದಾಗ ಎಲ್ಲ ಚೆನ್ನಾಗಿ ಆಕತಿ. ಮಾಡನ್ ತಗೊಳ್ಳೆ. ಏನಪ್ಪ ನಿಮಗೆ ಬಿಟ್ಟದ್ ನೋಡ್ರಿ. ನಂದೇನು ನನಗೇನು ಗೊತ್ತಿಲ್ಲದ್ರಾಗೆ ಅದು ಹೆಂಗೆ ಏನು ಎತ್ತ ಅಂತನೂ ಅರಿವಿಲ್ಲಪ್ಪ ನನಗೆ. ಮತ್ತು ನೀನು ಹೆಂಗೆ ಮಾಡಬೇಕು ಅಂತ ಅದೆಯಾ ಮಾಡು. ಮತ್ತು ಅದು ನಾನು ನಿನಗೆ ಬೆನ್ನೆಲ್ಬಾಗ ನಿಂತ್ಕೊಂತ ನೀನೇನು ಮಾಡಕತ್ತಿ? ಏನಾರ ಒಂದು ಆಧಾರಕ್ಕೆ ಬೇಕಲ್ಲ ಮತ್ತೆ ಜೀವನಕ್ಕೆ. ಈಗ ಖುಷಿ ಆಯ್ತು ನೋಡವ ನನಗೆ. ಹಂಗೆಯ ನೀನು ಏನಂತೀಯೋ ಏನೋ ಅಂತಂದು ಅನ್ಕೊಂಡಿದ್ದೆ ನಾನು, ಮತ್ತೆ ಒಪ್ಕೊಂಡಲ್ಲ. ಈಗ ಖುಷಿ ಆಯ್ತು. ಒಪ್ಕೊಳ್ಳೇಬೇಕಲ್ರಿ, ಮತ್ತೆ ಮಗ ಅದಾನೆ, ಮತ್ತೆ ಅವನದು ಜೀವನ ನೋಡ್ಬೇಕಲ್ಲ. ಓದೋ ಖರ್ಚು ಅದು ಇದು ಏನು ಸಾಮಾನ್ಯಕ್ಕೆ ಬರ್ತೈತಾ? ಶಾಲೆದು ಫೀಸ್ ಅಂತೆ ಅದಂತೆ ಇದಂತೆ ಅಂತಂದು ಮನೆ ಖರ್ಚು, ನಿಮ್ಮ ಮಗುಗೆ ಮೆಡಿಷನ್ನು ಅದು ಇದು ಆಸ್ಪತ್ರೆ ಖರ್ಚು, ಮನೆಗೆ ರೇಷನ್ನು ಇವೆಲ್ಲ ಎಲ್ಲಿಂದ ಬರ್ತಾವ್ರಿ? ಮತ್ತೆ ದುಡಿಲಿಂದ ಸುಮ್ಮನೆ ಕುತ್ಕೊಂಡು ಹಾಕತ್ತಾ ಮಾಡ್ಬೇಕಲ್ಲ ಮತ್ತೆ ಏನಾರಯ್ಯ. ಸರಿ ಹಂಗಾರೆ ಯಾವಾಗ ಮಾಡೋದು ಏನು ಎತ್ತ ಅಂತಂದು ಹೇಳ್ತಾನೆ ನಿನಗೆ. ಲೋನ್ ಆಗಲಿ ಫಸ್ಟು, ಲೋನ್ ಆದಮೇಲೆ ಹೆಂಗೆ ಮಾಡೋದು ಏನು ಎತ್ತ ಅಂತಂದು ಹೇಳ್ತಾನೆ. ಮತ್ತು ಸಂಜೆ ಮೇಲೆ ಅದು ಮಾಡೋದು. ಇಡೀ ದಿನ ನಿಂದೇನು ಇರ್ತದೋ ಕೆಲಸ ಎಲ್ಲ ಮುಗಿಸ್ಕೆ ಸಂಜೆ ಟೈಮು ಮತ್ತು ಅಂಗಡಿತಾಗೆ ನೀನು ಬರಬೇಕು. ನಾನು ಒಬ್ಬನ ಕೈಲಿ ಅದು ಮಾಡೋಕ್ಕಾಗಲ್ಲ. ಗಿರಾಕಿಗಳು ಇದ್ದರೆ ಅದನ್ನು ಇದು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ. ಆಮೇಲೆ ಯಾರನ್ನಾರ ಕೆಲಸಕ್ಕೆ ತಗೊಂಡು ರಕತಿ. ತಗೊಳ್ರಿ ಮಾಡೋಣಂತೆ. ಪ್ರೇಮಿ, ಪ್ರೇಮಿ ಬಾರ್ಲೆ ಇಲ್ಲಿ ಹೊರಗೆ. ಯಾರು ತಡೀರವ? ಉಣ್ಣ ಕಿಡಕತ್ತಿದ್ದು ಬಂದೆ. ಇದ್ಯಾಕ್ರೆ ಇಷ್ಟೊತ್ನಾಗ ಬಂದಿರಾ? ಬರ್ರಿ ಉಣ್ಣಂತ್ರಿ. ಯಾವ ಉಣ್ಣಕ್ಕೇನು ಬೇಡ, ನಾವೆಲ್ಲ ಉಂಡು ಎಲ್ಲಕ್ಕೆ ಹಾಕ್ಯಂಡೆ ಬಂದಿದ್ದೀವಿ. ಮಾತಾಡೋಣ ಅಂತ ಹೇಳಿ ಬಂದೆ. ಏನು ವಿಚಾರ ನೀ ಅಂತ ಆತ್ರವಾಗಿ ಬಂದದಿಯಲ್ಲ? ನಿನಗೆ ಗೊತ್ತಿಲ್ಲದೇನೇ ವಿಚಾರ? ನಮ್ಮಿಬ್ರಿಗೆ ಗೊತ್ತೈತೇನು? ನಮಗಿಂತ ಮುಂಚೆ ನಿನಗೆ ಗೊತ್ತಿರ್ತದೆ ಎಲ್ಲದುವ.
ಇಲ್ಲವಾ ಅಂಥದ್ದು ಏನು ಗೊತ್ತಿಲ್ಲ ನೋಡು. ನಾನು ಬೆಳಗಿಂದ ಎಲ್ಲೂ ಹೋಗೇ ಇಲ್ಲ. ಮನೆಗೆ ಅದ ನೋಡು, ಮನೆ ಕೆಲಸ ಅದು ಜಾಸ್ತಿ ಆತ. ಅದೇ ಮಾಡ್ಕೊಂತ ಸುಸ್ತಾಗಿ ಈಗ ಉಂಡು ಹೊರ ಕುತ್ಕೊಳ್ಳೋಣ ಗಾಳಿಗೆ ಅಂತಂದು ನಮ್ಮ ಮನೆಯವರಿಗೂ ಉಣ್ಣ ಕೊಡ್ತಿದ್ದೆ ನೋಡು. ಹೌದೇನು ಹಂಗಾರೆ ನಿನಗೆ ಗೊತ್ತಿಲ್ಲ? ಇಲ್ಲವಾ ಏನು ಗೊತ್ತಿಲ್ಲ ನೋಡು. ಅಯ್ಯ, ಆ ಶಾರದಕ್ಕನ ಮಗಳದು ಮದುವೆ ಫಿಕ್ಸ್ ಆತಂತ ಕಣೆ. ಅದೇ ಏನೋ ಇಷ್ಟಪಟ್ಟಂತಲ್ಲ ಹುಡುಗ, ಆ ಹುಡುಗನ ಜೊತೆಗೆ ಫಿಕ್ಸ್ ಆತಂತ ಇವತ್ತು ಬಂದಿದ್ರು ನೋಡ್ಕೊಂಡು ಹೋಗಕ್ಕೆ. ನಾನು ಹೊರಗೆ ಕುಂತಿದ್ನವ, ಬಂದ್ರಲ್ಲ ಹಂಗೆ ಕಂಡ್ರು. ಹುಡುಗನ ಚೆನ್ನಾದನೆ, ನಾನು ನೋಡಿದ್ನವ. ಆಯಮ್ಮನು ಅವಳೆ ಬಂಗಾರ ಗಿಂಗಾರ ಎಲ್ಲ ಭಾರಿ ಹಾಕ್ಯಂದದ್ಲು ಹುಡುಗನ ತಾಯಿ. ಮನೆ ಕಡೆಗೆ ಚಲೋದರ ಅಂತ ಅನ್ಸಕತ್ತೈತೆ ನನಗೇನ. ಹೌದೇನು ಹಂಗಾರೆ ಇಷ್ಟಪಟ್ಟರ್ನೇ ಕೈ ಹಿಡಿದ್ಲು ಬಿಡು ಹುಡುಗಿ. ಬಾ ಸುಶೀಲವನ ಹತ್ರಕ್ಕೆ ಹೋಗೋಣ, ಚೂರು ಕೆಲಸ ಐತಿ. ಇಲ್ಲವಾ ಆಕೆ ಮನೆ ತಕ್ಕ ನಾನು ಅದಕ್ಕೆ ಬರಲಿ? ಬಿಡಾಡಿ ಮನೆ ತಕ್ಕ ನಾ ಬರೋದಲ್ಲ ನೋಡು. ಹೋಗಂಗಿದ್ರೆ ನೀನು ಹೋಗು. ಅಯ್ಯೋ ಅಯ್ಯೋ, ಇದ್ದಕ್ಕಿದ್ದಂಗೆ ಏನಾತೆ ಪ್ರೇಮಕ್ಕ? ಇದ್ಯಾ ಕಿನಾಡಿ ಸಿಟ್ಟು ಮಾಡಕತ್ತೀಯ? ಎದಕ್ಕೀಗ ಅಕ್ಕಿ ಮನೆಗೆ ಕೆಲಸ ಐತ್ ಬಾರ್ಲೆ, ಹೋಗ್ಬರೋಣ. ಇಲ್ಲ ಇಲ್ಲವಾ, ಬಿಡಾಡಿ ಮನೆಗೆ ಒಂದು ಹೆಜ್ಜೆನೇ ಇಕ್ಕದಲ್ಲ ನಾನು. ಮನ್ಯಾಗ ಮೆಣಸಿನ್ಕಾಯಿ ಕೇಳೋಣ ಅಂತ ಹೋದ್ರೆ ಹೆಂಗ್ ಬೇಕಾ ಹಂಗೆ ಮಾತಾಡಿಲ್ಲವ. ಹಂಗೆ ನಿತ್ಕೊಳ್ಳಿಲ್ಲ, ನಿರ್ಬರಿಸ್ಲಿಲ್ಲ, ಹಂಗೆ ಬಂದ್ಬಿಟ್ಟೈತ್ಲಾಗೆ ಅಂತಂತ ಮಾತುಗಳು ನಾಡಿಲ್ಲ. ಆ ಬಿಡಾಡಿ ಮನೆಗೆ ನಾನು ಮತ್ತೆ ಬರಲ್ಲ. ಇಲ್ಲವಾ ನಾ ಬರೋದಲ್ಲ ನೋಡು. ಹೋಗಂಗಿದ್ರೆ ನೀವು ಹೋಗ್ರಿ, ನನ್ನ ಮಾತ್ರ ಕರಿಬೇಡ್ರಿ ನೋಡ್ರಿ ಇನ್ಮೇಲೆ ಅದಕ್ಕೂ. ಅಯ್ಯೋ ದೇವ್ರೆ, ನನಗಿಂತ ನೀನೇ ಚಲೋ ಇದ್ದಲ್ಲ ಅಕ್ಕಿ ಕುಟಾಗೆ. ಅದ್ಯಾವಾಗ ಅಳಿಸ್ತು ನಿಮ್ದು ಸಂಬಂಧ? ನಾ ಬರೋದಲ್ಲ ಅಕ್ಕಿ ಮನೆಗೆ, ನೀವು ಹೋಗಂಗಿದ್ರೆ ಹೋಗು. ಉಣ್ಬೇಕು ನಾನು ಒತ್ತಾಗೆ ತಲೆಯ. ಏ ಬಾರಿ ಸರ್ಜಕ, ಆಕ್ಯಾಕ ಸಿಟ್ಟೆ ಮಾಡಕತ್ತಾಳವ. ಬಾ ಹೋಗ ನಾವೇ. ಅಯ್ಯ ಪ್ರೇಮಿ, ಯಾರ್ದ ಮೇಲಿನ ಸಿಟ್ಟು ಯಾರ್ದ ಮೇಲೆ ತೋರಿಸ್ತೀಯಲ್ಲವ. ಬಿಡೆ, ನಾನು ಗೆಳತಿ ಬಿಟ್ಟೋಬಾರ್ದು, ಅಕ್ಕಿನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಹೆಂಗ್ ಬೇಕಾ ಹಂಗೆ ಮಾತಾಡ್ತೀವ ನನಗೆ. ಎಲ್ಲ ಹುಚ್ಚುಮುಳಿ, ನಿನ್ ಮೇಲೆ ಎದಕ್ಕೆ ಸಿಟ್ಟು ತೋರಿಸ್ಲೆ ನಾನು? ಅಕ್ಕಿ ಮೇಲೆ ಸಿಟ್ಟಿರೋದು ನನಗೆ, ಅಕ್ಕಿಗೆ ಅಂದದ್ದು. ನೀನ್ ಎದಕ್ಕೆ ಕುಂಬಳಕಾಯಿ ಕಳ್ಳ ಅಂತ ಎಗ್ಲು ಮುಟ್ಕೊಂಡು ನೋಡ್ಕೊಂತೀಯ? ಏನ್ ನಿನಗಂದಲ್ ತಗ? ಸರಿ ತಗೊಳವ, ಬರ್ತಾವ ನಾವು. ನಡಿಲಾಗಿತಾ ಹೋಗ ನಾವೇ. ಅಕ್ಕಿ ಬರ್ಲಿಲ್ಲಿದ್ರೆ ಬರ್ಲಿಲ್ಲ. ಅವತ್ತು ಎಂತ ಬೇಕಾ ಅಂತವೇ ಮಾತಾಡಿದಾಳೆ ಅಕ್ಕಿ ಮನೆಗೆ. ಮತ್ತಿನ್ನು ನಾನು ಹೋಗ್ಬೇಕಂತೆ ಪಂಚಾಯತ್ಗೆ ಮಾಡಕ್ಕೆ. ನಿನ್ನ ಇಲ್ಲಿ ಮುದ್ದೆ ಇಟ್ಟು ಎತ್ಲಕ್ ಹೋದೆ. ಹಂಗೆ ಒಣದೆ ಕಡ್ಕೊಂತೀನ ಹೆಂಗೆ ಸಾರ್ಗೀರ್ ಹಾಕ್ತಿ ಅದಕ್ಕೆ? ಅಯ್ಯ ಬಂದ್ ತಡ್ರಿ, ಎದಕ್ಕಂಗ್ ಕೂಗ್ತೀರಾ? ಪುರ್ಸತ್ತಿಲ್ಲ ನೋಡಪ್ಪ ನಿನಗಂತವ. ಸ್ನೇಹ, ಇನ್ನೊಂದು 2 ದಿನ ಇದ್ದೋಗೆ ನಂಗೂ ಬೇಜಾರಾಕಿತ್ತು. ನೀ ಬಂದಿರೋದಕ್ಕೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಬರೀ ಮನೆಗೆ ಇದ್ದು ನನಗೆ ಒಂಥರ ಆಗ್ತಿತ್ತು. ಯಾಕೋ ಊರಿನ ಜನ ಜೊತೆಗೂ ಅಷ್ಟಕ್ಕೊಂದು ಬೆರೆತಿರ್ಲಿಲ್ಲ ನಾನು ಮೊದ್ಲಿಂದನೂ. ಒಂಥರ ಈಗ ನೀನು ಬರಲಿಲ್ಲ ಅಂದಿದ್ರೆ ತಲೆ ಎಲ್ಲ ಚಿಟ್ಟಿಡ್ದೋಕತ್ತು ನೋಡಿ ನನಗೆ. ಈಗ ಹೊರಗೆ ಅಲ್ಲಿ ಇಲ್ಲಿ ಸುತ್ಕೊಂಡ್ ಬರ್ತಾ ಇರೋದಕ್ಕೆ ಏನೋ ಒಂಥರ ಖುಷಿ. ಕಣೆ, ನನಗೂ ಖುಷಿ ಆಯ್ತು ಇಲ್ಲಿ ಒಂದು 3-4 ದಿನ ಇದ್ದಿದ್ದಕ್ಕೆ. ಇನ್ನೂ ಏನು ನಾಳೆ ಒಂದಿನ ಇರ್ತೀನಲ್ಲ ತಗ. ಮತ್ತೆ ಇನ್ನೊಂದು 2 ದಿನ ಅಂದರೆ ಭಾಳ ಇದನ್ಸುತ್ತೆ. ಯಾಕೆಂದರೆ ನಾನು ಇನ್ನೂ ಊರಿಗೆ ಹೋಗ್ಬೇಕು, ಅಪ್ಪ ಅಮ್ಮನೇನು ನೋಡಿಲ್ಲ. ಆಮೇಲೆ ಕಾಲೇಜಿಗೆ ಹೋಗ್ಬೇಕು ಅಂತ ಅದನ್ನಲ್ವ, ಮತ್ತು ಅದನ್ನೆಲ್ಲ ನೋಡ್ಕೋಬೇಕಲ್ಲ ಮುಂದಕ್ಕೆ. ಆಮೇಲೆ ಟೈಮ್ ಬೇರೆ ಇಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ತಗ. ನನಗೂ ತುಂಬ ಇಷ್ಟ ಆಗಿದೆ ನಿಮ್ಮೂರು. ಇನ್ನೊಂದು ಟೈಮ್ ಬರ್ತೀನಿ. ಹೌದಾ? ಸರಿ ನಮ್ಮ ಆಯಿತು. ಸರಿ ಮಲ್ಕೋ, ಹೊತ್ತಾತು. ಅಮ್ಮ ಅಮ್ಮ, ಏನೇ ಇದು ಶಬ್ದ ಆದಂಗತ್ತಲ್ಲ? ಅಯ್ಯೋ ನನಗೂ ಗೊತ್ತಿಲ್ಲ ಕಣೆ ಏನಂತಂದು. ಏನೋ ಕಂಚಿ ಮೇಲೆ ಕಲ್ಲೆಸ್ತಂಗ ಆತವ. ನನಗಂತೂ ಹಂಗೆ ಅನ್ನಿಸ್ ನೋಡು. ಬಾ ಹೋಗಿ ನೋಡೋಣ. ಬೇಡ ತಡಿ, ಅವ್ವ ಅಪ್ಪ ನೆಬ್ಬಿಸ್ತಾನೆ. ನಾವಿಬ್ರೇ ಹೋಗೋದು ಬೇಡ, ಕತ್ಲು ಬೇರೆ ಆಗೈತಿ. ಅವ್ವ ಅಪ್ಪ ಎದ್ದೇಳ್ರಪ್ಪ. ಅವ್ವ ಎದಕ್ಲೆ ಇಷ್ಟೊತ್ನಾಗ ಎಬ್ಸಿದೆ? ನಿದ್ದೆ ಬರಕತ್ತೈತಿ. ಏನಾತ? ಏನತ್ತವ ಜಾನಕಿ? ಅಪ್ಪ, ಯಾರೋ ನಮ್ಮ ಅಕ್ಕಂದಿರೋ ರೂಮ್ಯಾಗೆ ಕಲ್ಲು ಹೋಗ್ದಂಗ ಆತಪ್ಪ. ಅದಕ್ಕೆ ಎಚ್ಚರಾಗಿ ಓಡ್ ಬಂದ್ವಿದ್ಲಾಗೆ. ಹೆದರಿಕೆ ಆತ್ ನಮಗೆ. ಏಯ್, ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ಹೋಗಿದ್ದಾರೆ? ನಾವು ಎಷ್ಟು ವರ್ಷದಿಂದ ಇಲ್ಲೇ ಇಲ್ಲೇನು? ನಮಗೇನು ಕೇಳಿಸಿಲ್ಲವ. ಆಂಟಿ, ಅವಳು ಹೇಳ್ತಾ ಇರೋದು ನಿಜ. ಯಾರೋ ಕಲ್ಲು ಎಸೆದ್ರು, ಅದಕ್ಕೆ ನಮ್ಮಿಬ್ಬರಿಗೂ ಭಯ ಆಗ್ಬಿಡ್ತು. ರೀ, ಆ ಮನೆ ಸುತ್ತ ನೋಡೋಗ್ರಿ. ಯಾರ ಏನೋ ನೋಡೋದ್ ನಡ್ರಿ. ಹೆದರಿಕೆ ಬಿಡ್ರಿ, ಏನು ಆಗಿಲ್ಲ. ಅದಂತಾನೆ ನೋಡ್ದ ಸುಮ್ನಿರ್ರಿ. ಯಾವನ್ಲ ಅವನು? ಹೆಣ್ಮಕ್ಳಿರೋ ಮನೆ ಮೇಲೆ ಕಲ್ಲು ಹೋಗಿತೀಯ? ನಾಚಿಕೆಗಲ್ಲ ನಿನಗೆ? ಯಾವನ್ಲೇ ಅವನು? ಯಾವನ್ಲ ಅದು? ದಮ್ಮಿದ್ರೆ ನಿನ್ಗೆ ಎದುರುಗಡೆ ಬರ್ಲೆ? ಮರಿ ನಿತ್ಕೊಂಡು ನಾಟಕ ಮಾಡಕತ್ತೀಯ? ರೀ ನೋಡ್ರಿ, ಮತ್ತೆ ಇದು ಬಿತ್ತು, ಗ್ಲಾಸ್ ಹೊಡೆದತ್ ನೋಡ್ರಿ. ಸುಮ್ನಿರ್ರಿ, ಏನಾಗೋದಿಲ್ಲ, ಎದುರುಬೇಡ್ರಿ, ಸುಮ್ನಿರ್ರಿ. ಯಾರೇ ಅವರು? ಕಣಿಗೇನಾರ ಕಂಡ್ರಾ? ಇಲ್ಲ ಕಣೆ, ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಕಳ್ಳನ ಮಗ. ಯಾರು ಏನು ಅಂತಂದು ಕತ್ಲಿದಾಗೆ ಗೊತ್ತೇ ಆಗ್ಲಿಲ್ಲ, ಕಂಡಿಡಿಯಕ್ ಆಗ್ಲಿಲ್ಲವ. ಹೌದಾ? ಯಾರಿರ್ಬೋದ್ರಿ? ಇದೇ ಫಸ್ಟಪ್ಪ ಹಿಂಗ ಅಕ್ಕ ಇರೋದ್ ನಮ್ಮ ಮನೆಯಾಗೆ. ನೋಡಂತಾಗ ಇನ್ನೊಂದು ಪಟ್ಟಿಗೆ ಹಿಂಗೆ ಹಾತು ಅಂತ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತೀವಿ. ಅವಾಗ ಗೊತ್ತಾಕತಿ ಯಾರು ಅಂತಂದು. ಹೂನಪ್ಪ, ಹಂಗೆ ಮಾಡ್ಬೇಕು ನೋಡು. ಅವಾಗಾರ ಹೆದರಿಕೆ ಅಂದು ಸುಮ್ಮನಕ್ಕಾರೆ.
ನಡ್ರಿ ನಡ್ರಿ ಮಕ್ಕ ನಡ್ರಿ ಎದಕ್ಕೆ ಇಲ್ಲಿ ಹೊರಗೆ ಇಟ್ಟತ್ನಾಗ ನಿಂತ್ಕೊಂಡಿದ್ದೀರಾ ಮಕ್ಕ ನಡ್ರಿ ನನ್ನದ ನಡ್ರವ ಎದಕ್ಕೆ ಎದುರ್ತೀರಾ